ತೆಂಗಿನಕಾಯಿ ಕೊಡಾಕುಂತಾರ. ಇಷ್ಟ ಐತಿ ನಮ್ಮ ಮಾವ ತೆಂಗಿನಕಾಯಿ ಕೊಡಾಕುಂತಾನ. ಇಷ್ಟು ದಪ್ಪ ಐತಂತ ಕಬರಿ ದೇ ಚೀಲದಾಗ ತಂದು ಹಾಕೊಂಟಾರ ನೋಡು. ಒಟ್ಟು ತಿನ್ನಳಿಯ ಅಂತಂದು ಯಾಕ ನಗಾಕುಂತ ನೋಡಲ್. ವೆಲ್ಕಮ್ ಟು ಬಸವೇಶ್ವರ ನಗರ. ಬಸವೇಶ್ವರ ನಗರ ಸಂತಿಗೆ ಇವತ್ತು ಬಂದನಿ ನಾ ಇಲ್ಲೇ ಸಂತಿ. ಹಾಯ್ ನನ್ನ ಪ್ರೀತಿ ಗೆಳೆಯರು, ಇವತ್ತು ನಾ ಇಲ್ಲಿ ಬಸವೇಶ್ವರ ನಗರ ಸಂತಿಗೆ ಬಂದನಿ ಸಂತಿ ಮಾಡೋಕೆ. ಬರ್ರಿ ಇವತ್ತು ಇಲ್ಲಿ ಏನೇನು ಹಚ್ಚಾರ ಎಲ್ಲ ನೋಡ್ಕೊಂಡು ಇವತ್ತು ಸಂತಿ ಮಾಡ್ಕೊಂಡು ಹೊಂಟು ಬಿಡೋಣತ್ಲ ಮನೆ ಕಡೆಗೆ. ಸಂತಿ ಮಾಡ್ಕೊಂಡು ಹೋಗೋಣ. ಏನು ಹಚ್ಚಿರಿ? ಬಾಳೆಹಣ್ಣು ಹಚ್ಚಿರಿ. ಹೆಂಗೆ ಕೆ ಜಿ ಬಾಳೆಹಣ್ಣು? ಹೆಂಗೆ ಕೆ ಜಿ ಬಾಳೆಹಣ್ಣು ಇವೆಲ್ಲ? 50. ಹೌದು. ಅತ್ತಿ ಮಾವು ಭಾರಿ ದುಡಿಯಾಕಂತಾರೆ ಇವ್ರು. ಬಸವೇಶ್ವರ ಸಂತ್ಯಾಗ ತೆಂಗಿನಕಾಯಿ ವ್ಯಾಪಾರ. ತೆಂಗಿನಕಾಯಿ ಬೇಕಂದ್ರೆ ಇವ್ರ ಹತ್ರನ ಬರ್ರಿ. ಇವರು ಭಾಳ ಕಮ್ಮಿ ರೇಟ್ನಾಗ ಕೊಡ್ತಾರೆ ತೆಂಗಿನಕಾಯಿನ. ನೋಡ್ರಲ್ಲ, ಸಣ್ಣ ಹೂ ಬೇರೆ ದೊಡ್ಡ ಹೂ ಬೇರೆ ಎಲ್ಲ ಅದಾವ ಇವ್ರ ಹತ್ರ. ಇವ್ರ ಹತ್ರನ ಬರ್ರಿ ತೆಂಗಿನಕಾಯಿ ಹೊಯ್ಯಾಕ. ತೆಂಗಿನಕಾಯಿ ಕೊಡಾಕುಂತಾರ. ಇಷ್ಟ ಐತಿ ನಮ್ಮ ಮಾವ ತೆಂಗಿನಕಾಯಿ ಕೊಡಾಕುಂತಾನ. ಇಷ್ಟು ದಪ್ಪ ಐತಂತ ಕಬರಿ ದೇ ಚೀಲದಾಗ ತಂದು ಹಾಕೊಂಟಾರ ನೋಡು. ಒಟ್ಟು ತಿನ್ನಳಿಯ ಅಂತಂದು ಯಾಕ ನಗಾಕುಂತ ನೋಡಲ್. ಹೌದಲ್ವಾ? ಹಳೆಯ ಬೇಕಂದ್ರೆ ಕೊಡಬೇಕು. ನಾ ಅದ ನಾನು ಅರ್ಧ ಹೇಳಾಕಂತಾನೆ ತಗೋಪ್ಪ ರೊಕ್ಕ ಅಂತಂದು. ಆದ್ರೆ ರೊಕ್ಕ ತಗೋವಲ್ಲ ನನ್ನ ಹತ್ರ. ಹಾಂ ಮಮ್ಮು, ಒಣ ಮೆಣಸಿಕಾಯಿ. ಸೇಬ್ ಹಚ್ಚ ನೋಡಿಲ್ಲ ಹುಡುಗ. ಸೇಬು ಹಣ್ಣು ಹಚ್ಚನ. ಯಾಮಮ್ಮ ಆರಾಮ? ಈ ಅಜ್ಜನ ಹತ್ರ ಬಾಳೆ ದಿಂಡು ಸಿಗ್ತೈತಿ. ಬಾಳೆ ದಿಂಡು ಬಾಳೆ ಎಲ್ಲಿ ಬಂದು ಇಲ್ಲಿ ಅಜ್ಜನ ಹತ್ರ ಹೋಗ್ರಿ ಬಸವೇಶ್ವರ ನಗರದಾಗ. ಅವ್ರಿ ಕಾಳು ಒಯ್ಯಾಕಂತ ನಾ ಇವತ್ತು ಮನೆಗೆ. ಅವ್ರಿ ಕಾಳು ತೊಗೊಂಬ ಅಂತ ಹೇಳ್ಯಾರ ಮನ್ಯಾಗ ನನಗೆ. ಅವ್ರಿ ಕಾಳು ಒಯ್ಯಾಕಂತ ಬಸವೇಶ್ವರನಗರಕ್ಕೆ ಬಂದ್ರೆ ಇವ್ರ ಹತ್ರ ಬಂದು ಕಬ್ಬಿನ ಹಾಲು ಕುಡ್ದೋ ಕೊಡ್ತಾನ. ಅಂಗಡಿ ಹೆಸರು ನೀವು ಐಸ್ಲೇಸ್ ಕೊಡ್ತಾನ ಹುಡುಗ. ಇಲ್ಲೇ ಏನೇನ ಹೇಳಾಕಂತಾನ ಹುಡುಗ. ಇವನ ಹತ್ರ ಬಂದ್ರೆ ಒಟ್ಟು ಹಾಲು ಕುಡ್ದು ಹೋರಿ ಇವ್ರ ಹತ್ರ ಕಬ್ಬಿನ ಹಾಲನ್ನ. ನೀರು ಕುಡ್ದೆ ಕಬ್ಬಿನ ಹಾಲು. ಇವರು ನಮ್ಮ ಮುನ್ಸಿಪಾಲಿಟಿ ಇದು ಹತ್ತ ವಸೂಲಿ ಮಾಡ್ತಾರ ಸಾವುಕಾರರು ಇಲ್ಲೇ. ಏನತ್ತಮ್ಮ ಚಿಲ್ಲರ ಬ್ಯಾಡ ತಗೋಪ್ಪ ಇಟ್ಗ. ನೋಡಿ ನಾ ಬಂದು ಹಾಲು ಕುಡ್ದಲ್ಲಿ ರೊಕ್ಕ ಇಟ್ಟು ಹೊಂಟನಿ. ರೊಕ್ಕ ಹೊಳ್ಳಿ ಕೊಡಾಕುಂತಾನ. ನಾ ಯೂಟ್ಯೂಬರ್ ಅಂದದಕ್ಕೆ ನನ್ನ ಕಡೆ ರೊಕ್ಕ ಇಸ್ಕೋವಲ್ಲ ಅವ. ಭಾಳ ದೊಡ್ಡ ಗುಣ ಆಯ್ತು ಹುಡ್ಗಂದು. ಒಳ್ಳೆ ಹೆಣ್ಣು ಸಿಗಲಿ ಅವಂಗೆ. ಸೇಬು ಹಣ್ಣು ಹಚ್ಚಾನ ಇಲ್ಲಿ ಹುಡುಗ. ಹೆಂಗೆ ಕೆ ಜಿಪ್ಪ? 100 ರೂಪಾಯಿಗೆ ಅಷ್ಟು ನೀವು ಕೆ ಜಿಗೇನು? ನಾ ಇಲ್ಲಿ ಓಸು ಸೇಬು ಹಣ್ಣಿಗೆ 100 ರೂಪಾಯಿ ಅಂತ ಮಾಡಿದ್ದು ನೋಡು. ಹಾಂ ಓಷ್ಟು ಮಂಡಕ್ಕಿ. ಬಸವೇಶ್ವರ ನಗರ ಸಂತಿಗೆ ಬಂದರೆ ಇಲ್ಲಿ ಖಾರ ಮಂಡಿಗೆ ತೊಗೊಂಡು ಹೋಗ್ರಿ ಇವ್ರ ಅಂಗಡ್ಯಾಗ. ಇವ್ರ ಅಂಗಡ್ಯಾಗ ಸ್ವೀಟು ಸಿಗ್ತೈತಿ. ಖಾರ ಲಡ್ಡು ಉಂಡಿ. ಇವತ್ತು ನಾ ಇಲ್ಲಿ ಬಸವೇಶ್ವರ ನಗರ ಸಂತಿಗೆ ಬಂದಿದ್ದೆ. ನಾ ಸಂತಿನೂ ಮಾಡಿದೆ. ಹಂಗೆ ನಾ ಇದು ಓಟಿದ್ದು ವೀಡಿಯೋನೂ ಮಾಡ್ತೀವಿ. ಇವತ್ತು ನನ್ನ ವೀಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅರೆ
₹10 kg ನಾ ಶಿಬು ಹಣ್ಣು? ಅಂಗಡಿಯಾಗ ಯಾರ್ಯಾರಿಲ್ಲ ಅದನ್ನ ಹೇಳಾಕೊಂತಾರ. ಅಂಗಡಿಯಾಗ ಯಾರಲ್ಲ ಬಂದು ಏನು ಬೇಕಾದ್ರೆ ತೊಗೊಂಡವ್ರಿ. ಇವತ್ತು ಈ ಅಂಗಡಿ ಒಂದು ಬರ್ತಡೇ ಐತಿ ಹುಡುಗಂದು. ತೊಗೊಂಡು ಅಂಗಡಿಯವ್ರು ಯಾರಿಲ್ಲ. ದೆನ್ ಅದಕ್ಕಂದೆ ದೊಡ್ಡ ಚೀಲ ತೊಗೊಂಬಂದಾನ ಇವತ್ತು ಸಂತಿಗೆ. ಈ ಚೀಲ ತೊಗೊಂಬಂದಾನಿ, ಏನು ಬೇಕಾದಲ್ಲ ಹಾಕ್ಯಂದು ಹೊಂಟು ಬಿಡ್ತಾನೆ ಅತ್ಲಾಗ. ಹೌದಲ್ಲ, ಇವತ್ತು ನಾ ಅದಕ್ಕೆ ಏನು ಬೇಕು ಇವನ್ನೆಲ್ಲ ಹಣ್ಣನ್ನು ತೊಗೊಂಡು ಹಾಕ್ಯಂದು ಹೊಂಟು ಬಿಡ್ತಾನೆ. ಇಲ್ಲದ್ರ ಅಂಗಡಿ ಮಾಲಕರು. ನೀವು ಎಷ್ಟು ದಪ್ಪ ಅದ ನೋ ಮರ. ಕನ್ನಡ ಕಾಮಿಡಿ ಪ್ರಕಾಶ್ ಬುಲೆಟ್ ಇದ್ದಂಗೆ ಅದ ನೋಡಿ. ಕನ್ನಡದೊಳಗೆ ಕಾಮಿಡಿ ಮಾಡ್ತಾನಲ್ಲ ನಾವು, ಪ್ರಕಾಶ್ ಬುಲೆಟ್. ಅದ ಸೇಮ್ ಅದ. ಹೂ ಬಸವನಗರ ಸಂತ್ಯಾಗ ಹೂವು ಸತಿಗೆ ಸಿಗ್ತಾವ. ಇದು ಹೂವಿನ ಲೋಕವೇ. 7 ಥರ ಹೂ ಇದ್ವು. 7 ಥರ ಹೂ ಇದ್ವ ಎಲ್ಲ. ಅದೇ ಖಾಲಿ ಆಗ್ಬಿಟ್ಟು ಒಂದೇ ಥರ ಹೂ. ಆಹಾ, ಯಾಕಪ್ಪ ಥಂಡ ನೀರು ಕುಡಿತಾ ಇದ್ದಾನೆ ಹುಡುಗ. ದಿವಸರು ಮಾಮ ಶೇಬು ಹಣ್ಣು ಹಚ್ಕೊಂತಾನ. ಕಾಶ್ಮೀರ್ ಶೇಬು, ಡಿ ಮೆಣಸಿಕಾಯಿ, ಹಸಿ ಮೆಣಸಿಕಾಯಿ, ಕಡಗಾಯಿ ಅಂತ. ಕಡಗಾಯಿ ಮೆಣಸಿಕಾಯಿ ಹೆಂಗೆ ಕೊಟ್ಟಿ ಅಮ್ಮ ಇವನು? 15 ರೂಪಾಯಿ ಮಾಡಿಕೊಡ್ಬೇ. ಕೊಡು, ಒಂದು 1/4 kg ಕೊಡು. 20 ರೂಪಾಯಿ ಅಂತ ಅಮ್ಮನ ಹತ್ರ ಮೆಣಸಿಕಾಯಿ ತೊಗೊಳಕ್ಕೆ ಬಂದ ನಾ ಇಲ್ಲೇ. ಇನ್ನೊಂದು 2 ಹಾಕಬೇ. ಹಾಕು. ₹20. ಪೈನಾಪಲ್ ಹಣ್ಣು ಹೆಂಗೆ ಕೆ ಜಿಪ್ಪ? 20 ಗಂಟ್ಲಿ ಬಂದ್ರೆ ಇವ್ರ ಹತ್ರ ಬಂದು ಹಣ್ಣು ತಿಂದವ್ರಿ ಇಲ್ಲಿ ಬಸವನಗರದಾಗ. ಬಸವನಗರ ಸಂತಿಗೆ ಬಂದ್ರೆ ಇವ್ರ ಹತ್ರ ಬಂದು ಹಿಂಗೆ ಒಂದು ಹಣ್ಣು ತಿಂದು ಹೋಗ್ಬೇಕಿಲ್ಲ. ಯಾಕಂದ್ರೆ ಇವ್ರು ನನಗೆ ಮತ್ತೆ ಮುಂದೆ ಹೋಗಕ್ಕೆ ಕೊಡಂಗ ಇಲ್ಲ. ಇವ್ರು ಅಣ್ಣ ತಮ್ಮ ಸೇರಿ ಪೈನಾಪಲ್ ಹಣ್ಣು ತಿನ್ನಕೊಂತ ನಾನು ಬಸವನಗರದಾಗ ಪೈನಾಪಲ್ ಹಣ್ಣು ತಿನ್ನಕೊಂತಾನೆ. ಸೂಪರ್ ಪೀಸ್ ಐತಿ. ಬಸವನಗರ ಸಂತಿಗೆ ಬಂದರೆ ಇವ್ರ ಹತ್ರ ಬಂದು ಒಂದು ಹಣ್ಣು ತಿಂದು ಹೋಗ್ರಿ. ಬಸವೇಶ್ವರ 1ನೇ ಕ್ರಾಸಿಂತ್ರ ಇದು ಬಜಾರ್ ಸ್ಟಾರ್ಟ್ ಆಕೈತಿ. ಅಲ್ಲಿಂದ ಸಂತಿ ಹತ್ತಿದ್ರೆ 7ನೇ ಕ್ರಾಸ್ 8ನೇ ಕ್ರಾಸಿನವರೆಗೂ ಇದು ಮಾರ್ಕೆಟ್ ಇರ್ತೈತಿ. ಸಂತಿ ಹಚ್ತಾರೆ ಎಲ್ಲರೂ. ಆದ್ರೆ ಇಲ್ಲಿ ಜಾಸ್ತಿ ರೈತರ ಹಚ್ಚೋದು. ನೀ ಆರಾಮದಿಯ? ನಮ್ಮ ಹುಡುಗ ಬ್ಯಾಂಕ್ನಾಗ ನೌಕರಿ ಮಾಡ್ತಾನವ. ಬಸವೇಶ್ವರ 8ನೇ ಕ್ರಾಸ್ ಮಟನೂ ಐತಿ ಸಂತಿ. ಅಲ್ಲಿ ಮಟನ ಹಚ್ತಾರೆ. 1ನೇ ಕ್ರಾಸಿಂತ್ರ 8ನೇ ಕ್ರಾಸಿನವರೆಗೂ ಕಬ್ಬಿನ ಹಾಲು. ಲಾಸ್ಟ್ ಇಲ್ಲಿಗೆ ಬಂದು ಕಬ್ಬಿನ ಹಾಲು ಕುಡ್ರಿ ಎಲ್ಲರೂ.